ಇವತ್ತು ಚಿನ್ನದ ಬೆಲೆಯಲ್ಲಿ ಮತ್ತೆ ಇಳಿಕೆಯಾಗಿದೆ ಸ್ನೇಹಿತರೆ. ಯುದ್ಧ ನಡೆಯುತ್ತಿದ್ದರೂ ಕೂಡ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗುತ್ತಿದೆ. ಯಾಕೆ ಗೊತ್ತಾ? ಸಾಮಾನ್ಯವಾಗಿ ಯುದ್ಧದಲ್ಲಿ ಚಿನ್ನ ಏರಬೇಕು, ಆದರೆ ಇನ್ನಷ್ಟು ಇಳಿಕೆಯಾಗುತ್ತಿದೆ. ಇದೀಗ ಮತ್ತೆ ಚಿನ್ನದ ಬೆಲೆ, ಇದು ದೊಡ್ಡ ಸೂಚನೆಯ. ಮುಂದೆ ಏನಾಗಲಿದೆ ಎಂಬುದನ್ನ ನೀವು ಕೇಳಬೇಕಾ? ಹಾಗಾದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅಂತಾರಾಷ್ಟ್ರೀಯ ಮಾರುಕಟ್ಟೆ, ಯುದ್ಧದ ವಾತಾವರಣ, ಹಾಗೆ ಬೇರೆ ಬೇರೆ ದೇಶದಲ್ಲಿ ಎಲ್ಲಿ ಹೂಡಿಕೆ ಹೆಚ್ಚಾಗುತ್ತಿದೆ, ಏನಾಗುತ್ತಿದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸಲಿದ್ದೇವೆ ಸ್ನೇಹಿತರೆ. ಈ ಕೂಡಲೇ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಸ್ನೇಹಿತರೆ. ಇದರ ಜೊತೆಗೆ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡುವುದರಿಂದ ಪ್ರತಿದಿನ ನಿಮಗಾಗಿ ಪ್ರತಿನಿತ್ಯದ ಒಂದು ಪಾಯಿಂಟ್ ಟು ಪಾಯಿಂಟ್ ಅಪ್ಡೇಟ್ಗಳನ್ನು ಸಂಗ್ರಹಿಸಿ ನಿಮಗೆ ಕೊಡಲಿದ್ದೇವೆ ಸ್ನೇಹಿತರೆ. ಚಿನ್ನದ ಒಂದು ಮಾರುಕಟ್ಟೆಯ ಬಗ್ಗೆ ಹಾಗಾದ್ರೆ ಬನ್ನಿ, ಇವತ್ತಿನ ಚಿನ್ನದ ಬೆಲೆಯಲ್ಲಿ ಎಷ್ಟು ಇಳಿಕೆಯಾಗಿದೆ ಎಂಬುದನ್ನ ನೋಡೋಣ. ಇದರ ಜೊತೆಗೆ ಜಗತ್ತಿನ ದೊಡ್ಡ ಮಟ್ಟದಲ್ಲಿ ಏನಾಗುತ್ತಿದೆ ಎಂಬ ಸಂಪೂರ್ಣವಾದ ಸುದ್ದಿ ನಿಮಗೆ ಇಲ್ಲಿದೆ. ಇವತ್ತಿನ ಪರಿಸ್ಥಿತಿಯನ್ನ ನೋಡುವುದಾದರೆ ಜಗತ್ತಿನಲ್ಲಿ ದೊಡ್ಡ ಮಟ್ಟದ ಉದ್ವಿಗ್ನತೆ ಇದೆ ಸ್ನೇಹಿತರೆ. ಮಿಡಲ್ ಈಸ್ಟ್ ನಲ್ಲಿ ನಡೆಯುತ್ತಿರುವ ಯುದ್ಧ ಈಗಾಗಲೇ 6ನೇ ವಾರಕ್ಕೆ ಬಂದಿದೆ. ಈ ಯುದ್ಧದಿಂದ ಆಯಿಲ್ ಪ್ರೈಸ್ ಮತ್ತು ಡಾಲರ್ನ ಮೇಲೆ ಹೆಚ್ಚು ಪರಿಣಾಮ ಬಿದ್ದಿದೆ. ಇಲ್ಲಿದೆ ಟ್ವಿಸ್ಟ್ ಏನಂದಲ್ಲಿ, ಸಾಮಾನ್ಯವಾಗಿ ಯುದ್ಧ ಬಂದಾಗ ಚಿನ್ನ ಸೇಫ್ ಆದ ಇನ್ವೆಸ್ಟ್ಮೆಂಟ್ ಆಗಿರುತ್ತದೆ. ಮಾರ್ಕೆಟ್ ಯಾವಾಗ ಏನು ಬೀಳುತ್ತದೆ ಎಂಬುದು ಗೊತ್ತಿರುವುದಿಲ್ಲ. ಹೀಗಾಗಿ ಚಿನ್ನ ಸೇಫ್ ಎಂದು ಚಿನ್ನದ ಮೇಲೆ ಎಲ್ಲ ಜನರು ಹೂಡಿಕೆಯನ್ನ ಮಾಡುತ್ತಾರೆ. ಆದರೆ ಇದೀಗ ಚಿನ್ನದ ಬೆಲೆ ಯುದ್ಧದ ಸಮಯದಲ್ಲೂ ಕೂಡ ಇಳಿಕೆಯಾಗುತ್ತಿದೆ ಸ್ನೇಹಿತರೆ. ಇವತ್ತು ಚಿನ್ನದ ಬೆಲೆಯಲ್ಲಿ ಮತ್ತೆ ಇಳಿಕೆ ಕಂಡು ಬಂದಿದೆ ಮಾರ್ಕೆಟ್ ಓಪನ್ ಆದಂತೆ. ಇದಕ್ಕೆ ರೀಸನ್ ಆದರೂ ಕೂಡ ಏನು ಎಂಬುದನ್ನ ನೋಡೋಣ ಬನ್ನಿ. ಮೊದಲನೆಯ ರೀಸನ್ ಏನಂದಲ್ಲಿ, ಅಮೆರಿಕಾದ ಸ್ಟ್ರಾಂಗ್ ಜಾಬ್ ಡಾಟಾ ಬಂದಿದೆ ಸ್ನೇಹಿತರೆ. US ಡಾಲರ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ಮತ್ತು ಇಂಟ್ರೆಸ್ಟ್ ರೇಟ್ ಕೂಡ ಕಡಿಮೆಯಾಗುವ ಸಾಧ್ಯತೆ ಇದೆ. US ಡಾಲರ್ ಸ್ಟ್ರಾಂಗ್ ಆಗಿರುವುದರಿಂದ ಎಲ್ಲರೂ ಕೂಡ ಅಲ್ಲಿ ಹೂಡಿಕೆ ಮಾಡುತ್ತಾರೆ, ಡಾಲರ್ನ ಮೇಲೆ ಹೂಡಿಕೆ ಮಾಡುತ್ತಾರೆ. ದೊಡ್ಡ ದೊಡ್ಡ ದೇಶಗಳು ಡಾಲರ್ನ ಮೇಲೆ ಹೂಡಿಕೆಯನ್ನ ಮಾಡುತ್ತಿವೆ. ಹೀಗಾಗಿ ಚಿನ್ನದ ಮೇಲೆ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆಯಾಗಿದೆ ಎಂಬುದನ್ನು ಹೇಳಬಹುದಾಗಿದೆ. ಬ್ಯಾಂಕ್, ಇದರ ಜೊತೆಗೆ ಬ್ಯಾಂಕ್ನ ಬಾಂಡ್ಸ್ ಹಾಗೂ ಅದರಲ್ಲಿ ಕೊಡುವ ಇಂಟ್ರೆಸ್ಟ್ ಕೂಡ ಇದರ ಮೇಲೆ, ಚಿನ್ನದ ಮೇಲೆ ಪ್ರಭಾವ ಬೀರುತ್ತದೆ. ಫೈನಾನ್ಷಿಯಲ್ ಮಾರ್ಕೆಟ್ ಕಡೆಗೆ ಶಿಫ್ಟ್ ಆಗುತ್ತಾರೆ ಹೂಡಿಕೆದಾರರು. ಎಲ್ಲಿ ಪ್ರಾಫಿಟ್ ಹೆಚ್ಚಿರುತ್ತದೆ ಅಲ್ಲಿ ಹೂಡಿಕೆಯನ್ನ ಮಾಡಿದಾಗ ಚಿನ್ನದ ಬೆಲೆಯಲ್ಲಿ ಚೂರು ಕಡಿಮೆಯಾಗುತ್ತದೆ ಎಂದು ತಜ್ಞರು ಹೇಳಿದ್ದಾರೆ. ಎರಡನೆಯ ರೀಸನ್ ಏನಂದಲ್ಲಿ, ಯುದ್ಧದಿಂದಾಗಿ ಆಯಿಲ್ ಇನ್ಫ್ಲೇಷನ್ ಹೆಚ್ಚಾಗುತ್ತಿದೆ. ಇದರ ಒಂದು ಇಂಪ್ಯಾಕ್ಟ್ ಆಗಿ ಈಗ ಗೋಲ್ಡ್ ನಲ್ಲಿ ಯಾರು ಕೂಡ ಇನ್ವೆಸ್ಟ್ಮೆಂಟ್ ಮಾಡುತ್ತಿಲ್ಲ. ಎಲ್ಲಾ ಸೆಂಟ್ರಲ್ ಬ್ಯಾಂಕ್ಗಳು, ಗ್ಲೋಬಲ್ ಬ್ಯಾಂಕ್ಗಳು ಗ್ಲೋಬಲ್ ಪಾಲಿಸಿಯ ಪ್ರಕಾರ ಗೋಲ್ಡ್ ಪ್ರೈಸ್ ಅನ್ಪ್ರಿಡಿಕ್ಟೇಬಲ್ ಆಗುತ್ತಿದೆ. ಹೀಗಾಗಿ ಆಯಿಲ್ನ ಮೇಲೆ ಹೆಚ್ಚು ಇನ್ವೆಸ್ಟ್ ಅನ್ನ ಮಾಡುತ್ತಿದ್ದಾರೆ ಎಂಬುದು ತಿಳಿದು ಬಂದಿದೆ ಸ್ನೇಹಿತರೆ. ಇದರ ಜೊತೆಗೆ ಮೂರನೆಯ ಒಂದು ಮಾಹಿತಿ ಏನಂದಲ್ಲಿ, ಆಯಿಲ್ನ ಬೆಲೆ ಏರಿಕೆಯಾಗಿದೆ, ಇನ್ಫ್ಲೇಷನ್ ಭಯ ಇದೆ. ಯುದ್ಧ ಯಾವಾಗ ದೊಡ್ಡ ಮಟ್ಟಿಗೆ ಹೋಗಬಹುದು ಎಂದು ಯಾರು ಕೂಡ ಊಹೆಯನ್ನ ಮಾಡೋದಿಲ್ಲ. ಇದರ ಜೊತೆಗೆ ಫಾರಿನರ್ ಇನ್ವೆಸ್ಟ್ಮೆಂಟ್ ಮನಿ ಯಾವಾಗ ಬೇಕಾದರೂ ಕೂಡ ವಿಡ್ರಾ ಮಾಡಿಕೊಳ್ಳುತ್ತಾರೆ. ಚಿನ್ನದ ಮೇಲೆ ಇರುವ ಹಣವನ್ನು ಬೇಗನೆ ವಿಡ್ರಾ ಮಾಡಿಕೊಳ್ಳುತ್ತಾರೆ. ಹಾಗೆ ಬಾಂಡ್ಸ್ ಈಲ್ಡ್ಸ್ಗಳು ಕೂಡ ಏರಿಕೆಯಾಗುತ್ತಿವೆ. RBI, ಇದರ ಜೊತೆಗೆ ಸೆಂಟ್ರಲ್ ಬ್ಯಾಂಕ್ ಹಾಗೂ ಇಂಡಿಯನ್ ಮಾರುಕಟ್ಟೆಯಲ್ಲೂ ಕೂಡ ಇದರ ಬಗ್ಗೆ ಹೆಚ್ಚಿನ ಒಂದು ಡಿಸ್ಕಷನ್ ನಡೆದಾಗ ಷೇರು ಮಾರುಕಟ್ಟೆ ಬೀಳುವ ಒಂದು ಸಾಧ್ಯತೆ ಇರುತ್ತದೆ ಸ್ನೇಹಿತರೆ. ಹೀಗಾಗಿ ಚಿನ್ನ ಇದೆಲ್ಲದರ ಮೇಲೆ ನೇರವಾಗಿ ಪರಿಣಾಮ ಬಿದ್ದು ಇದಕ್ಕೆ ಇಳಿಕೆಗೆ ಕಾರಣವಾಗುತ್ತದೆ ಎಂದು ಹೇಳಿದ್ದಾರೆ. ಒಂದು ವಾರದಲ್ಲಿ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗಿತ್ತು, ಆದರೆ ಇವತ್ತು ಏಪ್ರಿಲ್ 2ನೇ ವಾರ ಪ್ರಾರಂಭವಾಗಿದೆ. ಇವತ್ತು ಮತ್ತೆ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಿದೆ ಸ್ನೇಹಿತರೆ. ಇದು ಕೇವಲ ಒಂದು ಸಣ್ಣ ಕರೆಕ್ಷನ್ ಅಥವಾ ಮತ್ತೆ ಏರಿಕೆಯಾಗುತ್ತದೆಯಾ ಎಂಬುದು ಎಲ್ಲರ ಒಂದು ಪ್ರಶ್ನೆಯಾಗಿದೆ ಸ್ನೇಹಿತರೆ. ಈ ವಾರ್ ಇರುವ ತನಕ, ಈ ಯುದ್ಧ ಇರುವ ತನಕ ಚಿನ್ನದ ಬೆಲೆ ಯಾರು ಕೂಡ ಊಹೆಯನ್ನ ಮಾಡಲು ಆಗುವುದಿಲ್ಲ. ಹಾಗಾದ್ರೆ ಇವತ್ತಿನ ಒಂದು 24 ಕ್ಯಾರೆಟ್ ಪ್ಯೂರ್ ಚಿನ್ನದ ಬೆಲೆ ಎಷ್ಟಿದೆ ಎಂಬುದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಎಷ್ಟು ಇಳಿಕೆಯಾಗಿದೆ ಎಂಬುದನ್ನ ಕೂಡ ನಿಮಗೆ ತಿಳಿಯಲಿದೆ. 1 ಗ್ರಾಮ್ಗೆ ಇದೀಗ 14,913 ರೂಪಾಯಿ ಆಗಿದೆ ಸ್ನೇಹಿತರೆ. 8 ಗ್ರಾಮ್ಗೆ 1,19,304 ರೂಪಾಯಿ. 10 ಗ್ರಾಮ್ಗೆ 1,49,130 ರೂಪಾಯಿ ಸ್ನೇಹಿತರೆ. ಅಂದರೆ ಮೊನ್ನೆಗೆ ಕಂಪೇರ್ ಮಾಡಿದಲ್ಲಿ 1,800 ರೂಪಾಯಿನಷ್ಟು ಇಳಿಕೆಯಾಗಿದೆ ಸ್ನೇಹಿತರೆ. ಏಪ್ರಿಲ್ ಮೊದಲನೆಯ ವಾರದಲ್ಲಿ ಚಿನ್ನದ ಬೆಲೆ 1,50,000 ರೂಪಾಯಿ ತನಕ ಇತ್ತು. ಈಗ ಎರಡನೆಯ ವಾರ
ಶುಕ್ರವಾರ ಸ್ಟಾರ್ಟಿಂಗ್ನಲ್ಲಿ 1,49,130 ರೂಪಾಯಿ ಅಂದಲ್ಲಿ 1,000ದಿಂದ 1,800 ರೂಪಾಯಿ ತನಕ ಕುಸಿತ ಕಂಡು ಬಂದಿದೆ ಚಿನ್ನದ ಒಂದು ಬೆಲೆಯಲ್ಲಿ. ಇದರ ಜೊತೆಗೆ 22 ಕ್ಯಾರೆಟ್ ಚಿನ್ನದ ಬೆಲೆಯನ್ನ ಕೂಡ ನೋಡೋಣ. 18 ಕ್ಯಾರೆಟ್ ಚಿನ್ನದ ಬೆಲೆ, ಇದರ ಜೊತೆಗೆ ಬೆಳ್ಳಿಯಲ್ಲೂ ಕೂಡ ಏನಾಗಿದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುಂಚೆ ನಿಮ್ಮ ಪ್ರಕಾರ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಎಷ್ಟು ಇಳಿಕೆಯಾಗಬೇಕು, ಹಾಗೆ ಎಲ್ಲರೂ ಕೂಡ ಹೂಡಿಕೆ ಮಾಡುವಷ್ಟು ಅಂದಾಜು ಬೆಲೆಯನ್ನ ನೀವು ಕಮೆಂಟ್ ಅನ್ನ ಮಾಡಿ. ನಿಮ್ಮ ಕಮೆಂಟ್ಗೆ ನಾವು ರಿಪ್ಲೈಯನ್ನ ಕೂಡ ಕೊಡಲಿದ್ದೇವೆ ಸ್ನೇಹಿತರೆ. ದಯವಿಟ್ಟು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅನ್ನ ಮಾಡಿ. ಬನ್ನಿ ಹಾಗಾದ್ರೆ 22 ಕ್ಯಾರೆಟ್ ಆಭರಣದ ಒಂದು ಬೆಲೆ ಎಷ್ಟಿದೆ ಎಂದು ನೋಡೋಣ. 1 ಗ್ರಾಮ್ಗೆ 13,670 ರೂಪಾಯಿ ಇದೆ ಸ್ನೇಹಿತರೆ. 8 ಗ್ರಾಮ್ಗೆ 1,09,36 ರೂಪಾಯಿ ಇದೆ ಸ್ನೇಹಿತರೆ. ಇದರ ಜೊತೆಗೆ 10 ಗ್ರಾಮ್ಗೆ 1,36,700 ರೂಪಾಯಿ. ಇಲ್ಲೂ ಕೂಡ ನೀವು ನೋಡಬಹುದು 1,000 ರೂಪಾಯಿನಿಂದ 1,650 ರೂಪಾಯಿ ಕೆಳಗೆ ಇಳಿದು ಚಿನ್ನದ ಬೆಲೆ ಟ್ರೇಡ್ ಆಗುತ್ತಿದೆ. 22 ಕ್ಯಾರೆಟ್ ಚಿನ್ನದ ಬೆಲೆ ಟ್ರೇಡ್ ಆಗುತ್ತಿದೆ ಎಂದು ಹೇಳಬಹುದು ಸ್ನೇಹಿತರೆ. 22 ಕ್ಯಾರೆಟ್ ಹಾಗೂ 18 ಕ್ಯಾರೆಟ್ ಚಿನ್ನವನ್ನ ಖರೀದಿ ಮಾಡುವಾಗ ಒಂದು ಗಮನದಲ್ಲಿ ಇರಬೇಕು, ಇವತ್ತಿನ ರೇಟ್ ಎಷ್ಟು ಇದೆ. 1 ಗ್ರಾಮ್ಗೆ ನೀವು ಎಷ್ಟು ಗ್ರಾಮ್ನ ಒಂದು ಆಭರಣವನ್ನ ಮಾಡಿಸಿಕೊಳ್ಳುತ್ತೀರಿ ಅದಕ್ಕೆ ಇಂಟು ಮಾಡಿ ಮೇಕಿಂಗ್ ಚಾರ್ಜಸ್ ಪ್ಲಸ್ GST ಎಕ್ಸ್ಟ್ರಾ ಆಗುತ್ತದೆ ಸ್ನೇಹಿತರೆ. ಅಷ್ಟು ಮಾತ್ರ ನೀವು ಪಾವತಿಯನ್ನ ಮಾಡಬೇಕು. ಹಾಗೆ ಇದಕ್ಕೆ BIS ಹಾಲ್ಮಾರ್ಕ್ ಕೂಡ ಇರಬೇಕು. ನಿಮ್ಮ ಕಷ್ಟದ ಸಮಯದಲ್ಲಿ ನೀವು ಮಾರ್ಕೆಟ್ನಲ್ಲಿ ಚಿನ್ನವನ್ನ ಮಾರಾಟ ಮಾಡಲು ಹೋದಾಗ ಅದರಲ್ಲಿ ವೇಸ್ಟೇಜ್ ಅನ್ನ ತೆಗೆಯಬಾರದು ಸ್ನೇಹಿತರೆ. ಹೀಗಾಗಿ ನೋಡಿ ನೀವು ಖರೀದಿಯನ್ನ ಮಾಡಿಕೊಳ್ಳಬೇಕಾಗುತ್ತದೆ. 22 ಹಾಗೂ 18 ಕ್ಯಾರೆಟ್ ಚಿನ್ನದಲ್ಲಿ ಹೆಚ್ಚಿನ ಒಂದು ಮಿಕ್ಸಿಂಗ್ ಇದ್ದಲ್ಲಿ ನಿಮ್ಮ ಒಂದು ಚಿನ್ನದ ಬೆಲೆಯಲ್ಲಿ ಮೋಸ ಆಗುತ್ತದೆ ಎಂದು ಹೇಳಬಹುದು. ಇದರ ಜೊತೆಗೆ ಇವತ್ತಿನ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಎಂಬುದನ್ನ ನೋಡೋಣ ಬನ್ನಿ ಸ್ನೇಹಿತರೆ. 18 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಕೂಡ ಇಳಿಕೆಯಾಗಿದೆ ಸ್ನೇಹಿತರೆ. ಈ 18 ಕ್ಯಾರೆಟ್ ಚಿನ್ನದಲ್ಲಿ ಕೇವಲ 25% ನಷ್ಟು ಬೇರೆ ಲೋಹಗಳು ಮಿಕ್ಸ್ ಇರುತ್ತದೆ. ಕೇವಲ 75% ನಷ್ಟು ಮಾತ್ರ ನಿಮಗೆ ಪ್ಯೂರ್ ಚಿನ್ನ ಸಿಗುತ್ತದೆ. ಇದಕ್ಕೆ 1 ಗ್ರಾಮ್ಗೆ 11,185 ರೂಪಾಯಿ ಆಗಿದೆ. 8 ಗ್ರಾಮ್ಗೆ 89,480 ರೂಪಾಯಿ ಆಗಿದೆ. 10 ಗ್ರಾಮ್ಗೆ 1,11,850 ರೂಪಾಯಿ ಆಗಿದೆ ಸ್ನೇಹಿತರೆ. ಇಲ್ಲೂ ಕೂಡ ನೀವು ನೋಡಬಹುದು ಮಾರ್ಕೆಟ್ ಓಪನ್ ಆದಂತೆ ಇಳಿಕೆಯಾಗಿದೆ. ಚಿನ್ನದ ಬೆಲೆಯಲ್ಲಿ 1,350 ರೂಪಾಯಿನಷ್ಟು ಇಳಿಕೆಯಾಗಿದೆ. ಹಾಗೆ ಇವತ್ತಿನ ಒಂದು ಬೆಳ್ಳಿಯ ದರವನ್ನ ಕೂಡ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಳ್ಳಿ. ಪ್ರತಿದಿನದ ಚಿನ್ನ ಮತ್ತು ಬೆಳ್ಳಿಯ ಲೈವ್ ಅಪ್ಡೇಟ್ಗಳನ್ನ ನಾವು ನಿಮಗೆ ಕೊಡಲಿದ್ದೇವೆ. ಹಾಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಮೇಲೆ ಚಿನ್ನದ ಒಂದು ಬೆಲೆ ಡಿಪೆಂಡ್ ಆಗಿರುತ್ತದೆ. ಕೇವಲ ಭಾರತದ ಮಾರುಕಟ್ಟೆಯಲ್ಲಿ ಮಾತ್ರ ಡಿಪೆಂಡ್ ಆಗಿರುವುದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನ ಹೇಗೆ ಟ್ರೇಡ್ ಆಗುತ್ತದೆ ಅದರ ಮೇಲೆ ರೇಟ್ ಇರುತ್ತದೆ ಸ್ನೇಹಿತರೆ. ಚಿನ್ನದ ಒಂದು ಬೆಲೆಯನ್ನ ಈಗಾಗಲೇ ನೋಡಿದ್ದೀರಾ. ಈಗ ಬೆಳ್ಳಿಯನ್ನ ಬೆಲೆ ನೋಡುವುದಾದರೆ ಇಳಿಕೆಯಾಗಿದೆಯೋ ಅಥವಾ ಏರಿಕೆಯಾಗಿದೆ ಎಂಬುದನ್ನು ನೋಡೋಣ. ಚಿನ್ನದಲ್ಲಿ ಇಳಿಕೆಯಾಗಿದೆ, ಆದರೆ ಬೆಳ್ಳಿ ಸ್ಥಿರತೆಯನ್ನ ಕಾಪಾಡಿಕೊಂಡಿದೆ ಸ್ನೇಹಿತರೆ. ಬೆಳ್ಳಿಯಲ್ಲಿ ಯಾವುದೇ ರೀತಿಯ ಚೇಂಜಸ್ ಕಂಡು ಬಂದಿಲ್ಲ. ಮಾರ್ಕೆಟ್ ಓಪನ್ ಆದಂತೆ 1 ಗ್ರಾಮ್ ಬೆಳ್ಳಿಗೆ 250 ರೂಪಾಯಿ ಇದೆ. 8 ಗ್ರಾಮ್ಗೆ 2,000 ರೂಪಾಯಿ ಇದೆ. 10 ಗ್ರಾಮ್ಗೆ 2,500 ರೂಪಾಯಿ ಇದೆ ಸ್ನೇಹಿತರೆ. ಹಾಗೆ 1 kg ಬೆಳ್ಳಿಯ ದರ 2,50,000ಕ್ಕೆ ಬಂದು ನಿಂತಿದೆ. ಈ ಹಿಂದೆ ಮಾರ್ಚ್ನಲ್ಲಿ ನೀವು 2,20,000 ತನಕ ನೋಡಬಹುದಿತ್ತು. ಇದೀಗ ಮತ್ತೆ 2,50,000ಕ್ಕೆ ಬಂದು ತಲುಪಿದೆ ಬೆಳ್ಳಿಯ ಒಂದು ಬೆಲೆಯಲ್ಲಿ. ಬೆಳ್ಳಿಯನ್ನ ಕೇವಲ ಆಭರಣವಾಗಿ ಬಳಸುವುದಿಲ್ಲ ಸ್ನೇಹಿತರೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲಿ ಬೆಳ್ಳಿ ಒಂದು ಲೋಹವಾಗಿ ಕೂಡ ಬಳಕೆಯನ್ನ ಮಾಡುತ್ತಾರೆ. ಹಾಗೆ ಬೆಳ್ಳಿಯ ಒಂದು ಬೆಲೆ ಇಂಡಸ್ಟ್ರಿಯಲ್ ಮಾರ್ಕೆಟ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತದೆ ಎಂದು ಹೇಳಬಹುದು. ಈ ಮಾಹಿತಿಯು ಕೂಡ ಹಲವರಿಗೆ ತಿಳಿಯುವುದಿಲ್ಲ ಸ್ನೇಹಿತರೆ. ಹೀಗಾಗಿ ನಿಮಗೆ ಈ ಒಂದು ಸುದ್ದಿಯನ್ನ ತಿಳಿಸಿದ್ದೇವೆ. ಚಿನ್ನದ ಬೆಲೆ ಜೊತೆಗೆ ಸಿಲ್ವರ್ ಬೆಲೆ ಏರಿಕೆಯಾಗಲು ಇದು ಒಂದು ಕೂಡ ಕಾರಣ ಅಂತ ಹೇಳಬಹುದು. ಸಿಲ್ವರ್ ಮಾರ್ಕೆಟ್ನಲ್ಲಿ ಇಂಡಸ್ಟ್ರಿಗಳಲ್ಲಿ ಹೆಚ್ಚು ಬಳಕೆಯಾದಂತೆ ಪ್ರಾಫಿಟ್ ಹೆಚ್ಚಾಗಿತ್ತು. ಹೀಗೆ ಎಲ್ಲ ಹೂಡಿಕೆದಾರರು ಚಿನ್ನದ ಬದಲು ಬೆಳ್ಳಿಯ ಮೇಲೆ ಹೂಡಿಕೆಯನ್ನ ಮಾಡಲು ಪ್ರಾರಂಭವನ್ನ ಮಾಡಿದ್ದರು. ಹೀಗಾಗಿ ಬೆಳ್ಳಿಯ ಒಂದು ಬೆಲೆಯೂ ಕೂಡ ಬರುತ್ತಾ ನಾಗಾಲೋಟಕ್ಕೆ ತಲುಪಿತ್ತು. ಇದರ ಜೊತೆಗೆ ಇದೇ ರೀತಿ ಎಲ್ಲ ಅಪ್ಡೇಟ್ಗಳನ್ನು ಪಡೆಯಲು ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಅನ್ನ ಮಾಡಿ. ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಸ್ನೇಹಿತರೆ. ಹಾಗೆ ಚಿನ್ನದ ಬೆಲೆಯಲ್ಲಿ ಇವತ್ತು ಕೊಂಚ ಇಳಿಕೆ ಆಗಿದ್ದನ್ನ ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ ಸ್ನೇಹಿತರೆ. ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.